ಯತ್ನಾಳ್, ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹರಂತಹ ಮುಸ್ಲಿಂ ದ್ವೇಷಗಳಿಗೆ ಬಿಜೆಪಿಯಿಂದಾನೇ ಶಾಕ್. ಬಿಹಾರದಲ್ಲಿ ಮುಸ್ಲಿಂ ಮತದಾರರನ್ನ ಸೆಳೆಯೋಕೆ ಮೋದಿ ಹೆಸರಲ್ಲಿ ಉಡುಗೊರೆ ನೀಡ್ತಿರುವ ಬಿಜೆಪಿ. ರಂಜಾನ್ ಹಬ್ಬ ಆಚರಿಸೋಕೆ ಅನುಕೂಲವಾಗ್ಲಿ ಅಂತ ವಸ್ತುಗಳನ್ನ ಗಿಫ್ಟ್ ನೀಡ್ತಾ ಇದೆ ಬಿಜೆಪಿ. ಬಿಹಾರದ ಮುಸ್ಲಿಂ ದ್ವೇಷಿ ಗಿರಿರಾಜ್ ಸಿಂಗ್ ಈಗೇನ್ ಮಾಡ್ತಾರೆ? ಮುಸ್ಲಿಮರ ವಿರುದ್ಧ ಸದಾ ದ್ವೇಷ ಕಾರುವ ಬಿಜೆಪಿ ಐಟಿ ಸೆಲ್ ಅನ್ನ ಕಂಗಾಲು ಮಾಡಿದ ಬಿಜೆಪಿ ನಾಯಕತ್ವ. ಒಂದ್ ಕಡೆ ವಕ್ಫ್ ತಿದ್ದುಪಡಿ ಮಸೂದೆ ಮೂಲಕ ಮುಸ್ಲಿಮರನ್ನ ಹಣಿಯುವ ಬಿಜೆಪಿ, ಮತ್ತೊಂದ್ ಕಡೆ ಅದೇ ಮುಸ್ಲಿಮರ ಮತ ವಿಭಜಿಸೋಕೆ ಮೋದಿ ಹೆಸರಲ್ಲಿ ಉಡುಗೊರೆ ಹಂಚ್ತಾ ಇದೆ. ಬಿಹಾರ ಚುನಾವಣೆಯಲ್ಲಿ ಮುಸ್ಲಿಂ ಮತದಾರರನ್ನ ಸೆಳೆಯೋಕೆ ಬಿಜೆಪಿ ತಯಾರಿ ನಡೆಸಿದೆ. ಮತ್ತಿದಕ್ಕಾಗಿ ಈಗ ಬಿಹಾರದಲ್ಲಿ ಈದ್ ಮತ್ತು ಇಫ್ತಾರ್ ರಾಜಕೀಯ ಶುರುವಾಗಿದೆ. ಈದ್ ಸಂದರ್ಭದಲ್ಲಿ ಸೌಗಾತ್ಗೆ ಮೋದಿ ಹೆಸರಿನ ಅಭಿಯಾನ ನಡೆಸುತ್ತಿದೆ. 32,000 ಬಿಜೆಪಿ ಪದಾಧಿಕಾರಿಗಳು 32,000 ಮಸೀದಿಗಳಿಗೆ ಭೇಟಿ ನೀಡಿ 32 ಲಕ್ಷ ಬಡ ಮುಸ್ಲಿಮರಿಗೆ ಸೌಗಾತ್ಗೆ ಮೋದಿ ಅಂದ್ರೆ ಮೋದಿಯ ಉಡುಗೊರೆ ನೀಡಲಿದ್ದಾರೆ. ಬಿಹಾರ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಮುಸ್ಲಿಂ ಮತದಾರರನ್ನ ತಲುಪೋಕೆ ಈ ಪ್ರಮುಖ ಅಭಿಯಾನ ಹಮ್ಮಿಕೊಂಡಿದೆ. ಬಡ ಮುಸ್ಲಿಂ ಕುಟುಂಬಗಳು ಯಾವುದೇ ತೊಂದರೆ ಇಲ್ಲದೆ ಹಬ್ಬ ಆಚರಿಸೋಕೆ ನೆರವಾಗೋದು ಈ ಉಡುಗೊರೆಯ ಉದ್ದೇಶ ಅಂತ ಹೇಳಲಾಗ್ತಿದೆ. ಪವಿತ್ರ ರಂಜಾನ್ ತಿಂಗಳು ಬಡವರು, ದುರ್ಬಲ ನೆರೆಹೊರೆಯವರು ಮತ್ತು ಸಂಬಂಧಿಕರಿಗೆ ಸಹಾಯ ಮಾಡುವ ಮಹತ್ವವನ್ನ ಒತ್ತಿ ಹೇಳುತ್ತೆ. ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಶುಭ ಶುಕ್ರವಾರ ಈಸ್ಟರ್, ನವರೋಜ್ ಮತ್ತು ಭಾರತೀಯ ಹೊಸ ವರ್ಷಾಚರಣೆಯಲ್ಲಿ ಭಾಗವಹಿಸುತ್ತೆ ಮತ್ತು ಸೌಗಾತಿ ಮೋದಿ ಕಿಟ್ಗಳನ್ನು ವಿತರಿಸುತ್ತೆ ಅಂತ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಜಮಾಲ್ ಸಿದ್ದಿಕಿ ಹೇಳಿದ್ದಾರೆ. ಸೌಗಾತಿ ಮೋದಿ ಕಿಟ್ನಲ್ಲಿ ಆಹಾರ ಪದಾರ್ಥಗಳಲ್ಲದೆ ಬಟ್ಟೆ, ಖರ್ಜೂರ, ಒಣ ಹಣ್ಣುಗಳು ಮತ್ತು ಸಕ್ಕರೆ ಕೂಡ ಇರುತ್ತೆ. ಮಹಿಳೆಯರ ಕಿಟ್ ಸೂಟ್ ಬಟ್ಟೆಯನ್ನು ಕೂಡ ಹೊಂದಿರುತ್ತೆ. ಪುರುಷರ ಕಿಟ್ನಲ್ಲಿ ಕುರ್ತಾ ಪೈಜಾಮ ಇರುತ್ತೆ. ಬಡವರು ಮತ್ತು ನಿರ್ಗತಿಕ ಮುಸ್ಲಿಮರು ಕೂಡ ಈದ್ ಅನ್ನ ಚೆನ್ನಾಗಿ ಆಚರಿಸಬೇಕು ಅನ್ನೋದು ಈ ಅಭಿಯಾನದ ಉದ್ದೇಶವಾಗಿದೆ. ನಿತೀಶ್ ಕುಮಾರ್ ಮತ್ತು ಚಿರಾಗ್ ಪಾಸ್ವಾನ್ ಅವರ ಪಕ್ಷಗಳು ಆಯೋಜಿಸಿದ್ದ ಈದ್ ಕೂಟವನ್ನ ಬಿಹಾರದ ಎಲ್ಲ ಮುಸ್ಲಿಂ ಧಾರ್ಮಿಕ ಸಂಘಟನೆಗಳು ಬಹಿಷ್ಕರಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಈ ಅಭಿಯಾನಕ್ಕೆ ಮುಂದಾಗಿದೆ. ಹಾಗಾಗಿ ಇದನ್ನ ಬಿಜೆಪಿಯ ಪೂರ್ಣ ಪ್ರಮಾಣದ ಅಭಿಯಾನ ಅಂತ ಹೇಳಬಹುದಾಗಿದೆ. ಈ ಅಭಿಯಾನವನ್ನ ಬಿಹಾರ ಮಾತ್ರವಲ್ಲದೆ ದೇಶಾದ್ಯಂತ ಬಿಜೆಪಿ ನಡೆಸಲಿದೆ ಅಂತಾನೂ ವರದಿಯಾಗಿದೆ. ಬಿಜೆಪಿ ಮುಸ್ಲಿಂ ಸಮುದಾಯದ ಮತಗಳು ಬೇಕಿಲ್ಲ ಅಂತ ಎಂದಿಗೂ ಬಹಿರಂಗವಾಗಿ ಹೇಳಿಲ್ಲ. ಬಿಹಾರದಲ್ಲಿ ಮುಸ್ಲಿಂ ಸಮುದಾಯದ ಅನೇಕ ನಾಯಕರು ಕೇಂದ್ರದಲ್ಲಿ ಬಿಜೆಪಿ ಸಚಿವರಾಗಿದ್ದಾರೆ. ಶಾನವಾಜ್ ಹುಸೇನ್ ಅವರಂತಹ ನಾಯಕರ ಹೆಸರುಗಳಿವೆ. ಕಳೆದ ಬಾರಿ ಬಿಹಾರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಅವರು ಶಾನವಾಜ್ ಹುಸೇನ್ ಅವರನ್ನ ಸಚಿವರನ್ನಾಗಿ ಮಾಡಿದ್ರು ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಬಿಜೆಪಿಯ ತಂತ್ರ ಅಂದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ಮೈತ್ರಿಕೂಟವಾದ ಮಹಾಗಠಬಂಧನ್ಗೆ ಹೋಗುವ ಮುಸ್ಲಿಂ ಮತಗಳನ್ನ ಸೆಳೆಯೋದು. ಇಲ್ಲಿವರೆಗೆ ಮುಸ್ಲಿಮರನ್ನ ಸೆಳೆಯುವ ವಿಚಾರವಾಗಿ ಬಿಜೆಪಿ ಈ ಮಟ್ಟದ ಯಾವುದೇ ಪ್ರಚಾರವನ್ನ ನಡೆಸಿರ್ಲಿಲ್ಲ ಅಂತಾನೆ ಹೇಳಲಾಗ್ತಿದೆ. ಈಗದು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡಬೇಕಿದೆ. ಇದರ ಬಗ್ಗೆ ಟೀಕೆಗಳು ವ್ಯಕ್ತವಾಗ್ತಿದೆ. ಬಿಹಾರದಲ್ಲಿ ಚುನಾವಣೆ ಇರೋದ್ರಿಂದಾನೇ ಇದೆಲ್ಲವೂ ನಡೀತಿದೆ ಅಂತ ಸಮಾಜವಾದಿ ಪಕ್ಷದ ಸಂಸದ ಅಫ್ಜಲ್ ಅನ್ಸಾರಿ ಟೀಕಿಸಿದ್ದಾರೆ. ಬಿಜೆಪಿ ಮುಸ್ಲಿಮರಿಗೆ ಏನಾದ್ರೂ ಮಾಡೋಕೆ ಸಾಧ್ಯವಾದ್ರೆ ಅವರಿಗೆ ನ್ಯಾಯ ಒದಗಿಸಬೇಕು, ಅವರ ಹಕ್ಕುಗಳನ್ನ ನೀಡಬೇಕು, ಅದೇ ದೊಡ್ಡ ಉಡುಗೊರೆಯಾಗಿರುತ್ತೆ ಅಂತ ಅವರು ಹೇಳಿದ್ದಾರೆ. ಪ್ರಧಾನಿಯವರಿಗೆ ಎಲ್ಲಾ ಕಡೆ ತಮ್ಮ ಚಿತ್ರ ಮುದ್ರಿಸುವ ಅಭ್ಯಾಸ. ಅವರು ಮರಣ ಪ್ರಮಾಣ ಪತ್ರ ಹೊರತುಪಡಿಸಿ ಎಲ್ಲಾ ಕಡೆ ತಮ್ಮ ಚಿತ್ರವನ್ನ ಮುದ್ರಿಸಿದ್ದಾರೆ. ಇದನ್ನ ಉಡುಗೊರೆ ಅಂತ ಕರೆಯೋದಕ್ಕೆ ವಿಷಾದಿಸಬೇಕು ಅಂತ ಅಫ್ಜಲ್ ಅನ್ಸಾರಿ ವ್ಯಂಗ್ಯವಾಡಿದ್ದಾರೆ. ಇದು ರಾಜಪ್ರಭುತ್ವವಲ್ಲ, ಇದು ಪ್ರಜಾಪ್ರಭುತ್ವ. ಅವರು ತಮ್ಮನ್ನ ತಾವು ರಾಜ ಅಂತ ಭಾವಿಸೋಕೆ ಪ್ರಾರಂಭಿಸಿದ್ರೆ ಏನ್ ಹೇಳೋದು? ಅವರು ದೆಹಲಿಯಲ್ಲಿ ಸರ್ಕಾರವನ್ನ ನಡೆಸ್ತಿಲ್ಲ, ಬದಲಿಗೆ ಅರಸೊತ್ತಿಗೆಯನ್ನ ನಡೆಸ್ತಿದ್ದಾರೆ ಅನ್ನುವಂತೆ ತೋರತ್ತೆ ಅಂತ ಆರ್ಜೆಡಿ ಸಂಸದ ಮನೋಜ್ ಝಾ ಹೇಳಿದ್ದಾರೆ. ನೀವೆಂದಾದ್ರೂ ಮೊಸಳೆಯ ಮುಖವನ್ನ ನೋಡಿದೀರಾ? ಅದು ನಗ್ತಾ ಇರುವಂತೆ ಕಾಣುತ್ತೆ, ಆದ್ರೆ ಹತ್ರ ಹೋದ್ರೆ ಕಚ್ಚುತ್ತೆ. ಅವರ ಬಳಿ ತೋರ್ಸೋಕೆ ಏನೂ ಇಲ್ಲ. ಆದ್ರಿಂದ ಈಗ ಅವರು ಮೋದಿಯ ಉಡುಗೊರೆಯನ್ನ ತಂದಿದ್ದಾರೆ. ಇದು ತಮಾಷೆಯಾಗಿದೆ ಅಂತ ಟಿಎಂಸಿ ಸಂಸದ ಕೀರ್ತಿ ಆಜಾದ್ ಹೇಳಿದ್ದಾರೆ. ಮುಸ್ಲಿಮರಿಗೆ ಶಿಕ್ಷಣ, ಗೌರವ ಮತ್ತು ಉದ್ಯೋಗದ ಉಡುಗೊರೆ ಬೇಕು. ನಿಮ್ಮ ಕಿಟ್ ಮುಸ್ಲಿಮರಿಗೆ ಸಾಕಾಗೋದಿಲ್ಲ ಅಂತ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಹೇಳಿದ್ದಾರೆ. ಆದರೆ ವಕ್ಫ್ ತಿದ್ದುಪಡಿ ಮಸೂದೆಗೆ ವಿರೋಧ ವ್ಯಕ್ತಪಡಿಸಲಿಲ್ಲ ಅಂತ ಬಿಜೆಪಿಯ ಮಿತ್ರ ಪಕ್ಷ ಜೆಡಿಯು ಅನ್ನೇ ದೂರ ಮಾಡ್ತಿರುವ ಮುಸ್ಲಿಮರು ಬಿಜೆಪಿಯ ಉಡುಗೊರೆ ರಾಜಕೀಯಕ್ಕೆ ಸೊಪ್ಪು ಹಾಕ್ತಾರ. ವಕ್ಫ್ ಭೂಮಿಯನ್ನ ಆಕ್ರಮಿಸಿ ತಮ್ಮ ಅಸ್ತಿತ್ವಕ್ಕೆ ಬಿಜೆಪಿ ಕೊಡಲಿ ಏಟು ಹಾಕ್ತಿದೆ ಅನ್ನೋ ಅಸಮಾಧಾನ ಇರುವಾಗ ಬಿಜೆಪಿಯ ಈ ನಡೆಯಿಂದ ಅದಕ್ಕೇನಾದ್ರೂ ಪ್ರಯೋಜನ ಆಗ್ಲಿದ್ಯಾ? ಏನೇ ಆದ್ರೂ ಬಿಜೆಪಿಯ ಈ ಉಡುಗೊರೆ ಕೊಡುವ ನಿರ್ಧಾರ ಆ ಪಕ್ಷದೊಳಗಿನ ಖಟ್ಟರ್ ಹಿಂದುತ್ವ ನಾಯಕರಿಗೆ ಮಾತ್ರ ನುಂಗಲಾರದ ತುತ್ತಾಗಿದೆ. ಕಾಂಗ್ರೆಸ್ ಮುಸ್ಲಿಮರನ್ನ ಓಲೈಸುತ್ತೆ ಅಂತ ಹೇಳುವ ಆ ಮುಸ್ಲಿಂ ದ್ವೇಷಿ ನಾಯಕರಿಗೆ ಈಗ ಮಾತೇ ಹೊರಡದಂತಾಗಿದೆ. ಈ ನಡುವೆ ಬಿಹಾರ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ 50 ಸ್ಥಾನಗಳನ್ನ ಗೆಲ್ಲುವ ಗುರಿ ಹೊಂದಿರೋದಾಗಿ ಹೇಳ್ಕೊಂಡಿದೆ. ಈ ಗುರಿ ಸುಲಭವಲ್ಲ ಅಂತ ಪಕ್ಷವೇ ಒಪ್ಕೊಂಡಿದೆ. ಆದರೆ ಅದೇ ವೇಳೆ ಅದು ಅಸಾಧ್ಯನೂ ಅಲ್ಲ ಅಂತ ಹೇಳಿದೆ. ಈ ಬಾರಿ ಬಿಹಾರದಲ್ಲಿ ಕಾಂಗ್ರೆಸ್ ಪರವಾಗಿ ಅಚ್ಚರಿಯ ಫಲಿತಾಂಶ ಬರಲಿದೆ ಅಂತ ಅಖಿಲೇಶ್ ಪ್ರಸಾದ್ ಹೇಳಿದ್ದಾರೆ. ಇದಕ್ಕಾಗಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧಿಸಬೇಕಾಗತ್ತೆ. ಆದರೆ 2020ರ ಚುನಾವಣಾ ಫಲಿತಾಂಶದಲ್ಲಿ 70 ಸ್ಥಾನಗಳಲ್ಲಿ ಸ್ಪರ್ಧಿಸಿ ಕೇವಲ 27% ಸ್ಟ್ರೈಕ್ ರೇಟ್ನೊಂದಿಗೆ 19 ಸ್ಥಾನಗಳನ್ನು ಮಾತ್ರ ಗೆದ್ದ ಪಕ್ಷಕ್ಕೆ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನು ನೀಡುವ ರಿಸ್ಕ್ ಅನ್ನ ಆರ್ಜೆಡಿ ತೆಗೆದುಕೊಳ್ಳಬಹುದು ಅಂತ ಹೇಳೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿನ ಕಳಪೆ ಪ್ರದರ್ಶನದ ಕಾರಣದಿಂದ ಈ ಬಾರಿ ಡಿಮ್ಯಾಂಡ್ ಮಾಡುವ ಸ್ಥಿತಿಯಲ್ಲೂ ಇಲ್ಲ.
ಈಗಾಗಲೇ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿನ ಸೋಲುಗಳು ಅದರ ಧೈರ್ಯವನ್ನೇ ಕಸಿದಿವೆ. ಇದಕ್ಕಾಗಿಯೇ ಕಾಂಗ್ರೆಸ್ ಈ ಬಾರಿ ವಿಶೇಷ ಕಾರ್ಯತಂತ್ರ ರೂಪಿಸಿದೆ. ಅದೇನು ಅಂದರೆ ಪ್ಲಾನ್ 45. ವಾಸ್ತವವಾಗಿ ಕಾಂಗ್ರೆಸ್ 2015ರ ವಿಧಾನಸಭೆ ಚುನಾವಣೆಯಲ್ಲಿ 41 ಸ್ಥಾನಗಳಲ್ಲಿ ಸ್ಪರ್ಧಿಸಿ 27 ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. 1995ರಲ್ಲಿ 29 ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿತ್ತು ಮತ್ತದು ಬಿಹಾರ ಚುನಾವಣೆಯಲ್ಲಿನ ಕಾಂಗ್ರೆಸ್ನ ಅತ್ಯುತ್ತಮ ಸಾಧನೆ ಅದಾಗಿತ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.